ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಆರಂಭವಾಗ್ತಾ ಇದೆ. ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇರೋದು ಸೊ ಈ ಬಾರಿಯ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದೀಗ ಸೆಪ್ಟೆಂಬರ್ 23ರಿಂದ ಈ ಒಂದು ರಿಯಾಲಿಟಿ ಶೋ ಇದೀಗ ಆರಂಭವಾಗ್ತಾ ಇದ್ದು ಸ್ಪರ್ಧಿಗಳ ಚರ್ಚೆಯೂ ಕೂಡ ಇದೀಗ ಜೋರಾಗಿ ನಡೀತಾ ಇದೆ. ಸೊ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ನ ಮನೆಗೆ ಬರ್ತಾರೆ ಎಂಬುದರ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ನೀವು ಲೈಕ್ ಮಾಡಿಕೊಂಡು ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅಂತೂ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮವು ಇದೀಗ ಆರಂಭಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 29ರಂದು ಇದೀಗ ಬಿಗ್ ಬಾಸ್ ಸೀಸನ್ 11 ಕೂಡ ಶುರುವಾಗ್ತಾ ಇದೆ. ಇನ್ನು ಹಾಸ್ಟ್ ಆಗಿ ಕಿಚ್ಚ ಸುದೀಪ್ ರವರೇ ಈ ಬಾರಿಯೂ ಕೂಡ ಮುಂದುವರಿತಾ ಇದ್ದಾರೆ. ಇನ್ನು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ರವರನ್ನು ಕಂಡಂತಹ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ. ಸೊ ಇವಾಗ ಕಿಚ್ಚ ಸುದೀಪ್ ಸರ್ ಅಂತೂ ಫಿಕ್ಸ್ ಆಗಿ ಆಯಿತು. ಇನ್ನು ಈ ಬಾರಿಯ ಸ್ಪರ್ಧಿಗಳಾಗಿ ಬಿಗ್ ಬಾಸ್ನ ಮನೆಗೆ ಯಾರೆಲ್ಲ ಬರ್ತಾರೆ ಎಂಬುದು ಇದೀಗ ತುಂಬಾನೇ ಚರ್ಚೆ ಆಗ್ತಾ ಇದೆ. ಪ್ರತಿ ವರ್ಷ ಬಿಗ್ ಬಾಸ್ ಸೀಸನ್ ಆರಂಭಕ್ಕೂ ಮುಂದೆ ಇದೀಗ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಯಾರ್ಯಾರು ಎನ್ನುವ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತೆ. ಆದರೆ ಇದೀಗ ವೈರಲ್ ಆಗಿರುವಂತಹ ಒಂದು ಲೀಸ್ಟ್ನ ಪ್ರಕಾರ ಇವರೆಲ್ಲ ಬಿಗ್ ಬಾಸ್ನ ಮನೆಗೆ ಕಾಲು ಇಡ್ತಾರೆ ಎನ್ನುವಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ. ಹೌದು, ಗಿಲಿ ಸೀಸನ್ 3ನ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿರುವಂತಹ ಕಾರ್ತಿಕ್ ರವರು ಕೂಡ ಈ ಬಾರಿ ಬಿಗ್ ಬಾಸ್ನ ಮನೆಗೆ ಬರ್ತಾರೆ ಎನ್ನುವಂತಹ ಒಂದು ಚರ್ಚೆ ಕೂಡ ಎಲ್ಲ ಕಡೆ ಇದೀಗ ನಡೀತಾ ಇದೆ. ಹುಲಿ ಕಾರ್ತಿಕ್ ಎಂದೇ ಖ್ಯಾತಿಯಾಗಿರುವಂತಹ ಇವರಿಗೆ ಇದೀಗ ಬಿಗ್ ಬಾಸ್ ಆಫರು ಕೂಡ ಬಂದಿದೆ. ಇನ್ನು ಇವರು ಬರ್ತಾರಾ ಇಲ್ವಾ ಎಂಬುದನ್ನು ನಾವೀಗ ಕಾದು ನೋಡಬೇಕಾಗಿದೆ. ಇನ್ನು ಎರಡನೇದಾಗಿ ಮಾನಸ ಸಂತು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಾರ್ಯಕ್ರಮದಲ್ಲಿ ತುಕಾಲಿ ಸಂತೂರ್ ಅವರು ಸ್ಪರ್ಧಿಸಿದ್ರು. ಇನ್ನು ಪತಿಯನ್ನು ನೋಡಲು ಬಿಗ್ ಬಾಸ್ನ ಮನೆಯೊಳಗೆ ಹೋದಾಗ ಮಾನಸ ಸಂತೂರ್ ಅವರು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟನ್ನು ಕೂಡ ಅವರು ನೀಡಿದ್ರು. ಇನ್ನು ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಗಿಲಿ ಸೀಸನ್ 3ನ ಶೋನಲ್ಲಿ ಮಾನಸ ಸಂತೂರ್ ಅವರು ಕೂಡ ಇಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಸೊ ಇವಾಗ ಇವರು ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ನಟಿ ಪ್ರೇಮ. ಬಿಗ್ ಬಾಸ್ನ ಮನೆಯಲ್ಲಿ ಸೀನಿಯರ್ ಕಲಾವಿದರು ಸ್ಪರ್ಧಿಸೋದು ಕಾಮನ್. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದ ಪ್ರೇಮಾರವರು ಈ ಬಾರಿ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಇವರಿಗೆ ಬಿಗ್ ಬಾಸ್ನ ತಂಡದಿಂದ ಒಂದು ಆಫರು ಕೂಡ ಹೋಗಿದೆಯಂತೆ. ಇನ್ನು ಇವರು ಈ ಬಾರಿ ಬರ್ತಾರಾ ಇಲ್ವಾ ಎಂಬುದನ್ನು ನಾವು ಕಾದು ನೋಡಬೇಕು. ಐಶ್ವರ್ಯ ರಂಗರಾಜನ್. ಮಗಳು ಜಾನಕಿ ಸೀರಿಯಲ್ನಲ್ಲಿ ನಟಿಸಿದ್ದಂತಹ ಐಶ್ವರ್ಯ ರಂಗರಾಜನ್ ರವರು ಕೂಡ ಖ್ಯಾತ ಗಾಯಕಿಯೂ ಕೂಡ ಹೌದು. ಇನ್ನು ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಅಮೂಲ್ಯ ಭಾರದ್ವಾಜ್. ದಾಸ ಪುರಂದರ ಹಾಗೂ ಬೃಂದಾವನ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವಂತಹ ಅಮೂಲ್ಯ ಭಾರದ್ವಾಜ್ ರವರು ಕೂಡ ಈ ಬಾರಿ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇದೀಗ ಬೃಂದಾವನ ಸೀರಿಯಲ್ ಕೂಡ ಎಂಡ್ ಆಗಿದೆ. ಆನಂತರ ಯಾವುದೇ ಪ್ರಾಜೆಕ್ಟ್ಗಳನ್ನು ಅವರು ಕೂಡ ಅಕ್ಸೆಪ್ಟ್ ಮಾಡಿರಲಿಲ್ಲ. ಸೊ ಈ ಬಾರಿ ಇವರು ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ನಡೀತಾ ಇದೆ. ಅದ್ವಿತಿ ಶೆಟ್ಟಿ ಹಾಗೂ ಅಶ್ವಿತಿ ಶೆಟ್ಟಿ. ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿ ಪಡೆದಿರುವ ಮಂಗಳೂರು ಮೂಲದ ಅವಳಿ ಸಹೋದರಿಯರು ಅದ್ವಿತಿ ಶೆಟ್ಟಿ ಹಾಗೂ ಅಶ್ವಿತಿ ಶೆಟ್ಟಿರವರು ಬಿಗ್ ಬಾಸ್ನ ಮನೆಯೊಳಗೆ ಈ ಟ್ವಿನ್ ಸಿಸ್ಟರ್ಗಳು ಕಾಲಿಡ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಭವ್ಯ ಗೌಡ. ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮಿಂಚಿದವರು ಭವ್ಯ ಗೌಡ. ಇನ್ನು ಗೀತಾ ಧಾರಾವಾಹಿ ಮುಕ್ತಾಯವನ್ನು ಕಂಡಿದ್ದು ಬಿಗ್ ಬಾಸ್ನ ಮನೆಗೆ ಇವರು ಕೂಡ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮಿಂಚಿರುವಂತಹ ಭವ್ಯ ಗೌಡರವರು ಗೀತಾ ಧಾರಾವಾಹಿ ಮುಕ್ತಾಯವನ್ನು ಕಂಡಿದ್ದು ಇದೀಗ ಈ ಬಾರಿ ಇವರು ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ದೀಪಕ್ ಗೌಡ. ನಮ್ಮನೆ ಯುವರಾಣಿ ಸೀರಿಯಲ್ನ ಖ್ಯಾತಿಯ ದೀಪಕ್ ಗೌಡರವರು ಕೂಡ ಈ ಬಾರಿ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಅಕ್ಷಯ್ ನಾಯಕ್. ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ನಾಯಕನಾಗಿ ಅಭಿನಯಿಸಿದ್ದಂತಹ ಅಕ್ಷಯ್ ನಾಯಕ್ ರವರು ಕೂಡ ಈ ಬಾರಿ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ನಾಯಕನಾಗಿ ಅಭಿನಯಿಸಿರುವಂತಹ ಅಕ್ಷಯ್ ನಾಯಕ್ ರವರು ಕೂಡ ಈ ಬಾರಿ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ನಡೀತಾ ಇದೆ. ಹರೀಶ್ ನಾಗರಾಜ್. ಪತ್ರಕರ್ತರ ವಲಯದಲ್ಲಿ ಇದೀಗ ನ್ಯೂಸ್ ಆ್ಯಂಕರ್ ಆಗಿ ಹರೀಶ್ ನಾಗರಾಜ್ ರವರು ಈ ಬಾರಿ ಬಿಗ್ ಬಾಸ್ನ ಮನೆಗೆ ಕಾಲಿಡ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ನಡೀತಾ ಇದೆ. ಗೌರವ್ ಶೆಟ್ಟಿ. ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಗೌರವ್ ಶೆಟ್ಟಿರವರಿಗೂ ಕೂಡ ಬಿಗ್ ಬಾಸ್ನ ಆಫರನ್ನು ನೀಡಲಾಗಿತ್ತು. ಆದರೆ ಇವರನ್ನು ಕೊನೆಯ ಮೂಮೆಂಟ್ನಲ್ಲಿ ಇವರನ್ನು ಬಿಟ್ಟಿದ್ರು. ಸೊ ಇನ್ನು ಈ ಬಾರಿ ಇವರು ಕೂಡ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಲೇಖಿ ಗೋಸ್ವಾಮಿ. ಲೇಖಿ ರೈಡರ್ ಎಂಬ ಯೂಟ್ಯೂಬ್ ಚಾನಲನ್ನು ಹೊಂದಿರುವಂಥ ಲೇಖಿ ಗೋಸ್ವಾಮಿರವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ 11ಕ್ಕೆ ಕಾಲಿಡ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಸೊ ಇವಿಷ್ಟು ಜನರು ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲು ಇಡ್ತಾ ಇದ್ದಾರೆ ಎನ್ನುವಂಥ ಒಂದು ಚರ್ಚೆ ಇದೀಗ ತುಂಬಾನೇ ನಡೀತಾ ಇದೆ. ಇನ್ನು ಇವರ ಜೊತೆಗೆ ಇದೀಗ ರೀಲ್ಸ್ ರೇಷ್ಮಾ, ಚಂದ್ರಪ್ರಭಾ, ರಾಘವೇಂದ್ರ, ಜಾಹ್ನವಿ, ಶರ್ಮಿತಾ ಗೌಡ, ತ್ರಿವಿಕ್ರಮ್, ಸುಕೃತ ನಾಗ್,
ನಟಿ ಗೌತಮಿ ಜಾವದ್ ರವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿಕೊಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.